ನೀವೇ ನಮ್ಮ ಯುವಕರ ಭವಿಷ್ಯವನ್ನ ಹಾಳು ಮಾಡಿದ್ದೀರಿ. ಮೋದಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಿರುಗೇಟು ಕೊಟ್ಟಿರೋದು. ಶಿಕ್ಷಣ ವ್ಯವಸ್ಥೆಯ ನಾಶ, ಕಬಳಿಕೆಗೆ ನೀವೇ ಪ್ರಚೋದನೆಯನ್ನ ನೀಡಿದ್ದೀರಿ. ಇದಕ್ಕೆ ಕಾರಣರಾದ ಪ್ರತಿಯೊಬ್ಬರಿಗೂ ನೀವು ರಕ್ಷಣೆಯನ್ನ ನೀಡಿದ್ದೀರಿ. ಎಕ್ಸ್ನಲ್ಲಿ ಮೋದಿಗೆ ಪೋಸ್ಟ್ಗೆ ತಿರುಗೇಟನ್ನ ನೀಡಿರುವಂತದ್ದು ರಾಹುಲ್ ಗಾಂಧಿ. ಕೂಡಲೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿ ವಿದ್ಯಾರ್ಥಿಗಳ ಬಳಿ ಕೇಂದ್ರ ಸರ್ಕಾರ ಈ ತಕ್ಷಣವೇ ಕ್ಷಮೆ ಯಾಚಿಸಬೇಕು. ಶಾಂತಿಯುತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಖಂಡನೆ. ದಾಳಿ ನಡೆಸಿದವರ ವಿರುದ್ಧ ತಕ್ಷಣವೇ ಸೂಕ್ತ ಕ್ರಮಕ್ಕೆ ಒತ್ತಾಯ. ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿರುವಂತದ್ದು ರಾಹುಲ್. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಏನದು ಪ್ರಶ್ನೆ? ನಂಬರ್ 1, ಧರ್ಮೇಂದ್ರ ಪ್ರಧಾನ್ರನ್ನ ವಜಾಗೊಳಿಸಿ. ನಂಬರ್ 2, ವಿದ್ಯಾರ್ಥಿಗಳ ಕ್ಷಮೆಯನ್ನ ತಕ್ಷಣಕ್ಕೆ ಕೇಳಿ. ನಂಬರ್ 3, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಿ. ಈ 3 ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತೊಂದು ಟ್ವೀಟ್ ಮಾಡ್ತಾರೆ, ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ. ನೋಡಿ, ಈಗಾಗಲೇ ಜನರು ಕೂಡ ತೀವ್ರ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನೀಟ್ ಪರೀಕ್ಷೆ ಹೋರಾಟಕ್ಕೆ ಸಂಬಂಧಪಟ್ಟಂತೆಯೇ ಕೆಲವರು ಪರವಾಗೂ ಮಾತಾಡ್ತಾ ಇದ್ದಾರೆ, ಕೆಲವರು ವಿರೋಧವಾಗೂ ಮಾತಾಡ್ತಾ ಇದ್ದಾರೆ. ಕೆಲವರು ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದಾರೆ, ಕೆಲವರು ಕೇಂದ್ರ ಸರ್ಕಾರದ ನಡೆಯನ್ನ ಸರಿ, ವಿದ್ಯಾರ್ಥಿಗಳ ನಡೆಯೇ ಸರಿ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಜನರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ನಿಮ್ಮ TV 5ನಲ್ಲೂ ಅನೇಕರು ಕರೆ ಮಾಡಿ ಮಾಹಿತಿಯನ್ನು ನೀಡ್ತಾ ಇದ್ರು, ಅವರವರ ಅನಿಸಿಕೆಯನ್ನು ತಿಳಿಸ್ತಾ ಇದ್ರು. ಈಗಲೂ ಕೂಡ ಸಾರ್ವಜನಿಕರು ಕಾಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ತಿಳಿಸಬಹುದು ಕಾಲ್ ಮಾಡೋದ್ರ ಮುಖಾಂತರವಾಗಿ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಹೇಳಿ ಕೊಟ್ರೇಶ್ ಅವರೇ. ಮೇಡಮ್, ಎಕ್ಸಾಮ್ ಮುಗ್ದಿದೆ ನೀಟ್. ಬಹಿರಂಗ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಮುಗ್ದಿದೆ, ಎಲ್ಲ ನೀಟಾಗಿ ಆಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಅನಾವಶ್ಯಕ ಶಾಂತಿಯನ್ನ ಕದಡುವ ಪ್ರಯತ್ನ ಮಾಡ್ತಿದಾವಲ್ಲ ದುಷ್ಟ ಶಕ್ತಿಗಳು, ಇದಕ್ಕೆ ಏನ್ ಹೇಳ್ಬೇಕು? ಒಂದ್ಸತಿ ನೀಟ್ ಎಕ್ಸಾಮ್ ಪತ್ರಿಕೆ ಲೀಕ್ ಆಯ್ತು, ಮತ್ತೆ ಎಕ್ಸಾಮ್ ಆಗೆಲ್ಲ ಸರಿ ಇದೆ, ಈಗ ಬೇಡ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ? ಹೌದು, ಏನಿದೆ ಅವಶ್ಯಕತೆ? ಇವ್ರ ಹಿಂದಿನ ಉಣಾರೇನು? ಹೌದಲ್ವಾ? ನಾನೊಬ್ಬ ಸಾಮಾನ್ಯ ಎಬ್ಬಟ್ಟು ರೈತ. ನನಗೆ ಅರ್ಥ ಆಗ್ತದೆ, ನಿಮ್ ದೇಶದ ಶಾಂತಿ ಕದಲಿಕ್ಕೆ ಮೋದಿ ಅಂತ ಒಳ್ಳೆ ವ್ಯಕ್ತಿ ಹೆಸರಿಗೆ ಕಪ್ಪಕ್ಕಿಯನ್ನ ಇಡ್ಲಿಕ್ಕೆ ಇನ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ನಾವು ಇಷ್ಟು ವರ್ಷ ಕಾಂಗ್ರೆಸ್ ವೋಟ್ ಹಾಕಂತ ಬಂದ್ವಿ. ಇವಾಗ ನಮಗ್ ಅನ್ಸುತ್ತೆ ಎಂತ ತಪ್ಪು ಮಾಡಿದ್ದಿಲ್ಲ ಅಂತ. ಅಂದ್ರೆ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ನವ್ರು ಮಾಡ್ತಾ ಇರೋದಿದ್ದೆಲ್ಲ ಅಂತ ಈಗ ಮತ್ತೆ ಅಲ್ಲಿ ಇರೋದ್ಯಾರ್ರಿ? ಅಂದ್ರೆ ವಿದ್ಯಾರ್ಥಿಗಳಲ್ಲ ಕಾಂಗ್ರೆಸ್ನವರು ಅಂತ ನೀವ್ ಹೇಳ್ತಾ ಇದ್ದೀರಾ? ವಿದ್ಯಾರ್ಥಿಗಳಲ್ಲ, ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಕನ್ನಡ ಸಂಸ್ಕೃತಿನ ಕಲ್ಸ್ಕೊಟ್ಟಿದೆ ನಮ್ ದೇಶ. ಪೊಲೀಸರ ಮೇಲೆ ದೌರ್ಜನ್ಯ ಮಾಡುವಂತ ಸಂಸ್ಕೃತಿಯನ್ನ ನಮ್ ದೇಶಕ್ಕೆ ಕೊಟ್ಟಿದ್ದೇನಾ? ಆ ರೈಟ್ಸ್ ಅನ್ನ ಯಾರು ಕೊಟ್ಟಾರ ಅವರಿಗೆ? ಸ್ಟೂಡೆಂಟ್ಗೆ. ಅವರೆಲ್ಲೇ ಉಗ್ರಗಾಮಿಗಳಾದಂಗೆ ಕಾಣಿಸ್ತಾರೆ. ಯಾವ ಸ್ಟೂಡೆಂಟ್ ನಮ್ ದೇಶದ ಮಾನ ಮರ್ಯಾದೆ ಘನತೆ ಗೌರವಕ್ಕೆ ಕುಂತಾರೋ ಹಂಗೆ ನಡ್ಕೊಳಲ್ಲ. ಓಕೆ, ಥ್ಯಾಂಕ್ ಯು ಕೊಟ್ರೇಶ್ ಅವ್ರೆ, ಕರೆ ಮಾಡಿ ಅನಿಸಿಕೆ ತಿಳಿಸೋದಕ್ಕೆ. ನೋಡಿ, ಕೆಲವರು ಪರವಾಗಿ ಮಾತಾಡ್ತಾ ಇದ್ದಾರೆ, ಕೆಲವರು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನೇ ಹೇಳಿದ್ದು ನಾನು, ಒಂದು ವಿಚಾರ ನಿಮಗೆ ರಾಜಕೀಯವಾಗಿ ಬರ್ತೋಗ್ಬಿಡ್ತು ಅಂದರೆ ಮುಗೀತದ್ರ ಕತೆ. ಅದು ಎಷ್ಟೇ ಒಳ್ಳೆಯ ಹೋರಾಟ ಆಗಿರಲಿ ಅಥವಾ ಅದು ಒಂದು ಒಳ್ಳೆ ವಿಚಾರಕ್ಕೆ ಧ್ವನಿ ಎತ್ತಿರಲಿ, ಆಯ್ತು, ಅದ್ರ ಕತೆ ಅಲ್ಲಿಗೆ ಸಮಾಪ್ತಿ ಅನ್ನೋ ಥರ ಆಗ್ಬಿಡತ್ತೆ. ಅದಕ್ಕೆ ರಾಜಕೀಯ ಬೆರಿಬಾರ್ದು ಅಂತ ಹೇಳೋದು. ಆದರೆ ಏನು ಮಾಡ್ತೀರಾ, ಈಗೆಲ್ಲನೂ ಪೊಲಿಟಿಕಲ್ ಆ್ಯಂಗಲ್ಲು ಅಥವಾ ನೀವು ಒಂದು ಧರ್ಮದ ಆ್ಯಂಗಲ್ ಅಂತ ಬಂದಾಗ ಈ ಥರ ಆಗತ್ತೆ. ನೋಡಿ, ಇವರು ನಾನೊಬ್ಬ ರೈತ ಅಂತ ಹೇಳ್ತಾ ಇದ್ದಾರೆ, ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. 2ನೇ ಬಾರಿ ಎಕ್ಸಾಮ್ ಬರೆದ್ರು, ಎಲ್ಲ ಚಲೋ ರಿಸಲ್ಟ್ ಬಂದಾದ, ಈಗ ಯಾಕೆ ಬೇಕು ಹೋರಾಟ ಅಂತ ಪ್ರಶ್ನಿಸ್ತಾ ಇದ್ದಾರೆ. ನೀವು ಇದನ್ನೇ ವಿದ್ಯಾರ್ಥಿಗಳನ್ನು ಕೇಳಿದ್ರೆ, ಹೌದು ಅಲ್ಲಿರೋರನ್ನ ಹೋಗಿ ಕೇಳಿದ್ರೆ ನಾವು ವಿದ್ಯಾರ್ಥಿಗಳು ಅಂತಾರೆ, ಇವ್ರು ನೋಡಿದ್ರೆ ಅವ್ರು ಕಾಂಗ್ರೆಸ್ನವರು ಅಂತಾರೆ. ಸೊ ನಮ್ಮ ದೇಶದಲ್ಲಿ ಯಾಕೆ ಒಂದು ವಿಚಾರ ಜ್ವಲಂತವಾಗಿ ಚರ್ಚೆಗಳಾಗಲ್ಲ ಅಥವಾ ಜ್ವಲಂತ ವಿಚಾರಗಳ ಬಗ್ಗೆ ಚರ್ಚೆಗಳಾಗಲ್ಲ ಅಂತಂದರೆ ಇದೇ ಕಾರಣಕ್ಕೆ. ಯಾವಾಗ ನಿಮಗಲ್ಲಿ ರಾಜಕೀಯ ಪಕ್ಷಗಳ ಎಂಟರ್ ಆಗುತ್ತೆ, ಯಾವಾಗ ನಿಮಗೆ ಅದು ಪೊಲಿಟಿಕಲ್ ಆ್ಯಂಗಲ್ ಪಟ್ಕೊಳ್ಳುತ್ತೆ, ಅಲ್ಲಿಗೆ ಒಬ್ಬರೊಬ್ಬರದ್ದು ಅನಿಸಿಕೆ ಒಂದೊಂದು ರೀತಿಯಲ್ಲಿ. ಇನ್ನು ಹಾಸನದಿಂದ ಒಬ್ಬರು ಕಾಲರ್ ಇದ್ದಾರೆ, ಹರೀಶ್ ಅಂತ. ಹರೀಶ್ ಅವರೇ ನಮಸ್ತೆ.
ಮೇಡಮ್ ನಮಸ್ತೆ. ಹರೀಶ್ ಅವರೇ, ನಿಮ್ಮ ಅನಿಸಿಕೆಗೇನು? ಮೇಡಮ್, ನಾವು ಈಗ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರುವಂತ ಒಬ್ಬ ವಿದ್ಯಾರ್ಥಿ. ಓಕೆ. ಈಗ ಒಬ್ಬೊಬ್ಬ ವಿದ್ಯಾರ್ಥಿನೂ ಕೂಡ ತಂದೆ ಆದಂತ ಕನಸು ಕಟ್ಕೊಂಡು ಸಾವಿರಾರು ಆಸೆಗಳನ್ನ ಹೊತ್ಕೊಂಡು ಪರೀಕ್ಷೆನ ಎದುರಿಸ್ತಾನೆ. ಆಮೇಲೆ ಯಾವುದೇ ವಿದ್ಯಾರ್ಥಿ ಕೂಡ ಒಂದು ಪರೀಕ್ಷೆಯನ್ನ ಎದುರಿಸಬೇಕಾದ್ರೆ ಸಾಕಷ್ಟು ತಯಾರಿನ ಮಾಡ್ಕೊಂಡಿರ್ತಾನೆ. ಒಂದು ಮೈಂಡ್ ಸೆಟ್ ಅನ್ನೋದು ಇರುತ್ತೆ ಮೇಡಮ್ ವಿದ್ಯಾರ್ಥಿಗಳಿಗೆ. ಆ ಮೈಂಡ್ ಸೆಟ್ ಅಲ್ಲೇ ಪರೀಕ್ಷೆಯನ್ನ ಬರೆಯಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಕೂಡ ತಯಾರನ್ನ ಮಾಡ್ಕೊಂಡಿರ್ತಾರೆ. ಹೌದು. ಇಲ್ಲಿ ಒಂದು ಸರಿ ಎಕ್ಸಾಮ್ ಬರೆದ್ಮೇಲೆ ಪುನಃ ಎಕ್ಸಾಮ್ ಬರೆಯಕ್ಕೆ ಆ ವಿದ್ಯಾರ್ಥಿಗಳಿಗೆ ಆಗ್ಲಿ ನನಗೆ ಆಗಿರ್ಲಿ ಮೈಂಡ್ ಸೆಟ್ ಇರಲ್ಲ ಮೇಡಮ್. ಕರೆಕ್ಟ್. ಒಂದು ಸಲ ಇರಲ್ಲ. ಹೌದು. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೆಂಗಾಗ್ತದೆ ಅಂತಂದ್ರೆ ಪ್ರಶ್ನೆ ಮಾಡೋರ್ನೇ ದೇಶದ್ರೋಹಿಗಳು ಅಥವಾ ದುಷ್ಟ ಶಕ್ತಿಗಳು ಅನ್ನೋ ಆಗಿದೆ. ಈಗ ಯಾವುದೇ ಒಂದು ಉಸ್ತುವಾರಿ ಒಂದು ಇಲಾಖೆಯನ್ನ ನಿಭಾಯಿಸೋರು ಜವಾಬ್ದಾರಿ ಆಗಿರ್ತಾರೆ ಮೇಡಮ್, ಯಾರೇ ಆಗಿರ್ಲಿ. ಭಾರತದಲ್ಲಿ ಪ್ರಥಮ ಬಾರಿಗೆ ಅದ್ರಲ್ಲೂ ಮಿಲಿಟರಿ ಎರಡನೇ ಬಾರಿಗೆ ಎಕ್ಸಾಮ್ ಮಾಡಿದಾಗ ಇವ್ರು ಮಿಲಿಟರಿ ವ್ಯವಸ್ಥೆಯನ್ನ ಏನೋ ಪಡ್ಕೊಂಡು ಅವ್ರ ಸಹಾಯವನ್ನ ಪಡ್ಕೊಂಡು ಎಕ್ಸಾಮ್ ನಡೆಸ್ತಾರೆ ಅಂತ ಅಂದ್ರೆ ಅವಶ್ಯಕತೆ ಇತ್ತ? ಹೋಗ್ಲಿ, ಸತ್ತಿರೋ 21 ಜನ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಕಷ್ಟ. ಇನ್ನು ಕನಸು ಕಾಣ್ಬೇಕಾದವರು, ಇಂಜಿನಿಯರ್ ಆಗ್ಬೇಕಾದವರು, ಡಾಕ್ಟರ್ ಆಗ್ಬೇಕಾದವರು, ತಂದೆ ಆದಂತ ದೇಶಕ್ಕೆ ಕೊಡುಗೆಯನ್ನ ಕೊಡ್ಬೇಕಾದ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಹೇಗೆ ಮೇಡಮ್? ಹರೀಶ್ ಅವರೇ, ನೀವು ಮಾತಾಡೋದು ಅರ್ಥ ಆಗ್ತಿತ್ತು. ನಿಮ್ಗಿಂತ ಹಿಂದೆ ಒಬ್ರು ಕಾಲ್ ಮಾಡಿದ್ರು, ಆಯ್ತಾ? ಕೇಳಿಸ್ಕೊಂಡೆ ಅವ್ರನ್ನ ದುಷ್ಟ ಶಕ್ತಿಗಳು ಕೆಲಸ ಮಾಡ್ತಿದ್ದಾರೆ, ದೇಶ ಒಡೆಯೋದು ಅದು ಏನೇನೋ ಮಾತಾಡಿದ್ರು ಮೇಡಮ್. ನಮ್ಮಲ್ಲಿ ಬಲಿಷ್ಠವಾದಂತ ಕೇಂದ್ರ ಸರ್ಕಾರ ವ್ಯವಸ್ಥೆ ಇರೋದು, ಇದೆ, ಗುಪ್ತಚರ ಸಂಸ್ಥೆಗಳಿದಾವೆ. ಹಾಗಾಗಿ ಇವೆಲ್ಲ ಇದ್ದ ಕೂಡ ಮಾಹಿತಿಯನ್ನ ಅದು ಹೇಗೆ ಹೊರಗಡೆ ಬಂದು ಪ್ರತಿಭಟನೆ ಭಾಗವಹಿಸಕ್ಕಾಗುತ್ತೆ? ಯಾವುದೇ ಒಂದು ದುಷ್ಟ ಶಕ್ತಿಗಳು ಹೆಂಗ್ ಭಾಗವಹಿಸಕ್ಕಾಗುತ್ತೆ? ಇಲ್ಲಿ ಪ್ರಶ್ನೆ ಮಾಡ್ಬೇಕಲ್ಲ ಮೇಡಮ್. ಈಗ ಯಾವುದೇ ಒಂದು ಇಲಾಖೆಯನ್ನ ಮುಖ್ಯಸ್ಥರಾಗಿ ಮಾಡ್ಕೊಂಡಿರ್ತಾರೆ. ಆ ಇಲಾಖೆ ಅಡಿಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳು ಅವ್ರದೇ ಜವಾಬ್ದಾರಿ. ಹಾಗಾದ್ರೆ ನಾವ್ ಯಾರನ್ನ ಕೇಳ್ಬೇಕು? ಇಲ್ಲಿ ಮನೇಲಿ ಒಬ್ರು ತಂದೆ ಇದ್ದಾರೆ ಅಂತಂದ್ರೆ ಈಗ ಪ್ರಶ್ನೆ ಮಕ್ಳೇನಾದ್ರು ತಪ್ಪು ಮಾಡಿದಾಗ ಅದಕ್ಕೆ ಜವಾಬ್ದಾರಿ ಯಾರಾಗಿರ್ತಾರೆ? ತಂದೆ ಆಗಿರ್ತಾರೆ ಅಥವಾ ತಾಯಿ ಆಗಿರ್ತಾರೆ. ಅವ್ರನ್ನೇ ಕೇಳ್ಬೇಕಲ್ವಾ ನಾವು? ಅವ್ರೇ ಅಲ್ವಾ? ಈಗ ಯಾಕೆ ಈಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲ, ಈಗ ತುಂಬಾ ಜನ ಪ್ರಶ್ನೆ ಮಾಡ್ತಿರೋದು, ಇವನ್ ಕೆಲವು ಪೊಲಿಟಿಕಲ್ ಲೀಡರ್ಸ್ ಹೇಳ್ತಾ ಇರೋದು, ಓಕೆ 2ನೇ ಸತಿ ಎಕ್ಸಾಮ್ ಆಯ್ತು, ರಿಸಲ್ಟ್ ಚೆನ್ನಾಗ್ ಬಂತು, ಈಗ ಯಾಕೆ ಈ ಪ್ರಮಾಣದ ಹೋರಾಟ ಅಂತ ಪ್ರಶ್ನೆ ಮಾಡ್ತಾ ಇದಾರಪ್ಪ. ಮೇಡಮ್ ಈಗ ಅದಕ್ಕೆ ನನ್ನ ಉತ್ತರ ಏನ್ ಗೊತ್ತಾ ಮೇಡಮ್? ಎಲ್ಲ ಎಕ್ಸಾಮ್ ಹಿಂಗೆ ಫಸ್ಟ್ ಲೀಕ್ ಔಟ್ ಆಗೋದು, ಆಮೇಲೆ 2ನೇ ಸಲ ಮಾಡ್ಕೊಳ್ಳೋದು, ಇದೇ ತರ ಆಗ್ತಿದೆ. ನಿಮ್ಗೆ ಗೊತ್ತಾ, ನೀಟ್ ಲೀಕ್ ಆದ್ಮೇಲೆ NTA ನಡೆಸುವಂತ UGC ನೆಟ್ ಕೂಡ ಲೀಕ್ ಆಗಿದೆ ಪೇಪರ್. ಅದೆಂಗಾಯ್ತು? ಅದಕ್ಕೆ ಯಾರು ಜವಾಬ್ದಾರಿ ಮೇಡಮ್? NET ಪೇಪರ್ ಲೀಕ್ ಆಗಿದೆ ಎಲ್ಲಾ ಕಡೆನೂ. ಅದಕ್ಕೆ ಯಾರು ಜವಾಬ್ದಾರು? ಫಸ್ಟ್ ಟೈಮ್ ತಪ್ಪು ಮಾಡ್ಬಿಟ್ಟು ನಾನು 2ನೇ ಟೈಮ್ ಮಾಡಿಲ್ಲ ಅಂತಂದಾಗ ಮುಂದೆ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅವ್ರಿಗೆ ಏನ್ ಕೇಳ್ತಿದ್ರೆ ವಿದ್ಯಾರ್ಥಿಗಳು? ರಾಜೀನಾಮೆ ಕೊಡಿ, ಅದಕ್ಕೆ ಆ ಇಲಾಖೆಯನ್ನ ನಿಭಾಯಿಸುವಂತ ಸಮರ್ಥ ವ್ಯಕ್ತಿಯನ್ನ ನೇಮಕ ಮಾಡಿ. ನಾವೇ ನೇಮಕನೇ ಮಾಡ್ಬೇಡಿ ಅಂತ ಹೇಳ್ತಿಲ್ಲ. ರಾಜೀನಾಮೆ ಕೊಟ್ಟು ಆ ಇಲಾಖೆಯನ್ನ ನಿಭಾಯಿಸುವಂತಹ ಸಮರ್ಥ ನಾಯಕನನ್ನ ನೇಮಕ ಮಾಡಿ, ಮುಂದೆ ಆಗ್ದಿರಂಗ್ ನೋಡ್ಕೊಳ್ಳಿ. ನಾನ್ ಫಸ್ಟ್ ಟೈಮ್ ತಪ್ಪು ಮಾಡ್ಬಿಟ್ಟು ನಾನು 2ನೇ ಟೈಮ್ ಮಾಡಲ್ಲ ಅಂದಾಗ ತಪ್ಪು ಯಾವಾಗ ಮಾಡಿದ್ರು ತಪ್ಪೇ ಮೇಡಮ್. ಫಸ್ಟ್ ಟೈಮ್ ಮಾಡಿದ್ರು ತಪ್ಪು, 2ನೇ ಟೈಮ್ ಮಾಡಿದ್ರು ತಪ್ಪೇ ಅದು ಅಲ್ವಾ? ಈಗ ಅದನ್ನ ಕೇಳ್ತಾರ ವಿದ್ಯಾರ್ಥಿಗಳು ಅಷ್ಟೇ, ಏನು ಕೇಳ್ತಾ ಇಲ್ಲ. ಆಮೇಲೆ ಇವರೆಲ್ಲ ಹೇಳ್ತಾರಲ್ಲ, ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಾಗ ಸರ್ಕಾರ ಸರ್ಕಾರದ ಪ್ರತಿನಿಧಿಗಳು ಯಾರಾದ್ರೂ ಹೋಗಿ ಮಾತುಕತೆ ಮಾಡಿದ್ರ? ಅವರು ಶಾಂತಿಯುತದಿಂದಲೇ ತಾನೇ ಇದು ಪ್ರತಿಭಟನೆ ಮಾಡ್ತಾ ಇದ್ದು. ಒಬ್ರಾದ್ರೂ ಹೋದ್ರ ಮೇಡಮ್? 20 ದಿವಸ ಒಬ್ರಾದ್ರೂ ಹೋದ್ರ ಹೋಗಿ ಬೆಳಿಗ್ಗೆ ಏನು ನಿಮ್ ಸಮಸ್ಯೆ ಅಂತ ಕೇಳಿದ್ರ? ಈಗ ಅವ್ರು ಕೇಳಿಲ್ಲ ಅದಕ್ಕೆ ತಾನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಹೋಗಿ ಸೋನಂ ವಾಂಗ್ಚುಕ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ಅವ್ರು ಕೂತಿದ್ದಾರೆ, ಅವ್ರ ಕಷ್ಟ ಏನು ಅಂತ ಕೇಳೋಣ, ವಿದ್ಯಾರ್ಥಿಗಳ ಕಷ್ಟ ಕೇಳೋಣ ಅಂತ ತಾನೇ. ಈಗ ಹಂಗಾರೆ ನಾವು ಪ್ರಶ್ನೆ ಮಾಡದೆ ತಪ್ಪು, ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳಾಗ್ತಿವಿ, ಪ್ರಶ್ನೆ ಮಾಡಿದ್ರೆ ನಾವು ದೇಶ ವಿರೋಧಿಗಳಾಗ್ತಿವಿ ಅಥವಾ ಧರ್ಮ ವಿರೋಧಿಗಳಾಗ್ತಿವಿ. ಪ್ರಶ್ನೆನೇ ಮಾಡಬಾರ್ದು. ಹಾಗಾದ್ರೆ ಅದು ಪ್ರಶ್ನೆ ಮಾಡಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವೋ ಅಥವಾ ಬೇರೆ ಯಾವ್ದಾದ್ರು ಒಂದು ವ್ಯವಸ್ಥೆಯಲ್ಲಿ ಇದೀವೋ ಅದು ಬೇಡ. ಹೋಗ್ಲಿ 21 ಜನ. ಥ್ಯಾಂಕ್ ಯು ಹರೀಶ್ ಅವರ TV5 ಜೊತೆ ಮಾತಾಡಕ್ಕೆ.